ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ನಾನು ಹೂ ತಂದಿದ್ದೇನೆ, ನಮ್ಮ ದೇವರಿಗೆ ಇಟ್ಟಿದ್ದೇನೆ. ಅದು ಇಡದ್ರೆ ಮನಸ್ಸಿಗೆ ಏನೋ ಒಂದು ನೋವು ನನಗೆ ದಿನಾಲು ಇಡಲೇಬೇಕಾಗ್ತದೆ. ಏನೋ ನನ್ನದು ಪ್ರಮುಖ ಕೆಲಸವನ್ನು ನಾನು ಬಿಟ್ಟಿದ್ದೇನೆ ಅಂತ ನನ್ನ ಮನಸ್ಸಲ್ಲಿ ಆಗ್ತದೆ. ಹಾಗೆ ದಿನಾಲು ಬೆಳಿಗ್ಗೆ ನಾನು ಮೊದಲಾಗಿ ಪ್ರೇಯರಿಗೆ ದೇವರಿಗೆ ಹೂ ತಂದಿಡುವುದು. ಆನಂತರ ವೀಕ್ಷಕರೇ ನೋಡಿ, ಇದು ಇಡ್ಲಿ ಹಿಟ್ಟು ನಿನ್ನೆ ಕಡೆದಿಟ್ಟಿದ್ದೇನೆ. ಇವತ್ತು ರೆಡಿಯಾಗಿದೆ ಇಡ್ಲಿ ಮಾಡಲಿಕ್ಕೆ. ಇವತ್ತು ನೋಡಿ, ಈಗ ಇಡ್ಲಿ ಮಾಡ್ತೇನೆ. ಇವತ್ತು ಬ್ರೇಕ್ಫಾಸ್ಟಿಗೆ ನಮಗೆ ತಿಂಡಿ ಇಡ್ಲಿ. ನೋಡಿ, ನಾವು ಇಬ್ಬರೇ ಇರೋದು. ನಾನು ಇಡ್ಲಿ ಗಿನ್ನಲಲ್ಲಿ ಹಾಕೋದಿಲ್ಲ. ಇದೊಂದು 5 ಕಪ್ಪಿನಾಗೆ ಉಂಟು ಸ್ಟೀಲಿಂದು, ಅದರಲ್ಲಿ ಹಾಕ್ತಾಯಿದ್ದೀನಿ. ಸ್ಟೀಮಲ್ಲಿ ಇಟ್ಟಿದ್ದೀನಿ ನೋಡಿ. ಅದರ ಮೇಲೆ ಇನ್ನೊಂದು ಇಡ್ತೇನೆ ನೋಡಿ. ನಮಗೆ ಇಬ್ಬರಿಗೆ ಆದರೆ ನಾನು ಹಾಗೆ ಮಾಡೋದು. 5 ಮಾಡ್ತೇನೆ. ಇದು ನಮಗೆ ಸಂಜೆಗೆಲ್ಲ ಬೇಕಾಗ್ತದೆ. ಇಲ್ಲದಿದ್ದರೆ ಮಧ್ಯದಲ್ಲಿ ಯಾರಾದರೂ ಬೇಕಾದರೆ ಅವರಿಗೆ ಕೂಡ ಕೊಡಲಿಕ್ಕೆ ಆಗ್ತದೆ ನೋಡಿ. ಅದು ಮುಚ್ಚಿಟ್ಟು ಬೇಯ್ತದೆ ಇನ್ನು. ನೋಡಿ, ಇದು ಟೊಮೆಟೊ ಎಲ್ಲ ತಂದಿದ್ದಾರೆ ನಿನ್ನೆ, ಅದನ್ನೆಲ್ಲ ತೊಳೆದು ಒಣಗಲಿಕ್ಕೆ ಇಟ್ಟಿದ್ದೀನಿ ನೋಡಿ. ನನ್ನ ಹಸ್ಬೆಂಡ್ ಬೆಳಿಗ್ಗೆ ನಿನ್ನೆ ಸುಣ್ಣ ಎಲ್ಲ ಹಾಕಿದ್ದಾರೆ, ಅಲ್ಲಿ ಜಾರ್ತಾಯಿತ್ತು ತುಂಬ. ಈಗ ಮೇಲೆ ಶೀಟ್ ಹಾಕಿದ್ದಾರೆ ನೋಡಿ. ಈಗ ನೀರು ಬೀಳುವುದಿಲ್ಲ, ಅದಕ್ಕೆ ಎಲ್ಲ ಸುಣ್ಣ ಹಾಕಿ ಅವರು ನಿನ್ನೆ ಇಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡ್ತಾರೆ ನೋಡಿ. ಅದನ್ನು ತುಂಬ ಜಾರ್ತಿತ್ತು ವೀಕ್ಷಕರೇ. ನೋಡಿ, ಇಡ್ಲಿ ಆಯಿತು ನನ್ನದು. ಇನ್ನು ಅದು ತುಂಬ ಬಿಸಿ ಉಂಟು, ಇನ್ನು ತೆಗಿತೇನೆ ಅದನ್ನು. ಅದರಿಂದ ಸ್ವಲ್ಪ ತಣ್ಣಗಾದ ನಂತರ ಹೀಗೆ ಮಾಡಿದರೆ ಕೆಲಸ ಬೇಗ ಆಗ್ತದೆ ನಮಗೆ ನೋಡಿ. ತೆಗೆದು ಇನ್ನೊಂದು ಪಾತ್ರೆಯಲ್ಲಿ ಇಟ್ಟಿದ್ದೇನೆ ಎಲೆ ಹಾಕಿ. ನಾನು ಒಂದು ತಿಂತೇನೆ. ಸ್ವಲ್ಪ ಕೋಳಿಯದ್ದು ಸಾರುಂಟು ನಿನ್ನೆಯದ್ದು, ಹಾಗೆ ತುಂಬ ಖುಷಿ ಆಗ್ತದೆ ತಿನ್ನಲಿಕ್ಕೆ ಅವರಿಗೆ ಮತ್ತು ನನಗೆ. ಇನ್ನು ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ಮಾಡಿ ಮತ್ತು ಸ್ವಲ್ಪ ಕೆಲಸ ಉಂಟು, ಅದನ್ನೆಲ್ಲ ಮಾಡಿ ನಂತರ ಬಟ್ಟೆ ಒಗಿಲಿಕ್ಕೆ ಉಂಟು. ಮಿಷಿನ್ ಉಂಟು, ಮಿಷಿನಲ್ಲಿ ಹಾಕಿದ್ದೇನೆ ನೋಡಿ. ಬಟ್ಟೆ ಒಣಗ್ತಾ ಇದೆ. ಜೋರು ಮೋಡ ಆಗಿದೆ ವೀಕ್ಷಕರೇ. ಅದಕ್ಕೆ ನಾನು ಬಟ್ಟೆಯನ್ನು ತೆಗಿಲಿಕ್ಕೆ ಬಂದದ್ದು. ನನಗೆ ಮೀಟಿಂಗಿಗೆ ಹೋಗಲಿಕ್ಕೆ ಉಂಟು, ಸ್ವಸಹಾಯ ಸಂಘದ ಮೀಟಿಂಗಿಗೆ. ಅದನ್ನು ಈಗ ತೆಗಿತೇನೆ ನಾನು ನೋಡಿ. ನನ್ನ ಮನೆಯಲ್ಲಿ ಹಾಕುವ ನೈಟಿ ಮತ್ತು ಚೂಡಿದಾರೆಲ್ಲ ಹಾಕ್ತೇನೆ ನಾನು. ಥ್ಯಾಂಕ್ ಯು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.